ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಹಿತ್ಯನಿಗೆ ಜ್ಯೂಸಲ್ಲಿ ಮದ್ದು ಬರುವಂಥ ಔಷಧಿನ ಹಾಕಿಬಿಟ್ಟು ಕೊಟ್ಟಿರ್ತಾಳೆ ಅರುಂಧತಿ. ಅದರಿಂದ ಕುಡಿದು ಮಲಗಿಬಿಟ್ಟಿರ್ತಾಳೆ ಸಾಹಿತ್ಯ. ಅರುಂಧತಿ ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಅಷ್ಟೊತ್ತಿಗೆ ಪಾಪಮ್ಮನ್ನ ಆ ಕಡೆಯಿಂದ ಕರ್ಕೊಂಬಂದ್ಬಿಟ್ಟು, ಸಾಹಿತ್ಯನ ನಿನ್ನ ಮುಂದೆ ಹೇಗೆ ಸಾಯಿಸ್ತೀನಿ ಅಂತ ನೋಡಬೇಕು ಅಂತ ಆಸೆ ಅಲ್ವಾ ನಿನಗೆ ಅಂಥೇಳಿ ಕರ್ಕೊಂಡು ಬರ್ತಾಳೆ ರೂಮಿಗೆ. ಬಂದ್ಬಿಟ್ಟು ಸಾಹಿತ್ಯ ಮಲಗಿರ್ತಾಳೆ. ಅವಳ ಮೇಲೆ ಹೋಗ್ಬಿಟ್ಟು, ಇಂಥ ಸಾಹಿತ್ಯ ಎಷ್ಟೊಂದು ಜನ ಬಂದರೂ ನನ್ನನ್ನು ಏನು ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ನೀ ಎಲ್ಲ ಸಾಹಿತ್ಯನ ಮುಂದೆ ಸತ್ಯ ಹೇಳಬೇಕು ಅಂದ್ಕೊಂಡಿದ್ಯಲ್ಲ, ಇವಾಗ ಸಾಹಿತ್ಯನೇ ಇಲ್ಲ ಅಂದರೆ ನೀ ಯಾರ ಹತ್ರ ಹೇಳ್ಕೊಳ್ತೀಯ ಅಂತೇಳ್ಬಿಟ್ಟು ಅರುಂಧತಿ ಪಾಪಮ್ಮನ ಮುಂದೆ ಹೇಳ್ತಾ ಇರ್ತಾಳೆ. ಪಾಪಮ್ಮ ಅಂತರೂ ಚಟ್ಪಡಿಸ್ತಾ ಇರ್ತಾಳೆ, ಏನು ಮಾಡಬೇಡ ಅಂತೇಳ್ಬಿಟ್ಟು. ಆದರೆ ಸಾಹಿತ್ಯ ಮಲಗಿರೋದ್ರಿಂದ ಸಾಹಿತ್ಯನಿಗೆ ಏನು ಮಾಡ್ತಾ ಇದ್ದಾಳೆ ಅರುಂಧತಿ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಅಷ್ಟೊತ್ತಿಗೆ ಹೇಳಿಬಿಟ್ಟು ಸಾಹಿತ್ಯನ ಮೇಲೆ ಚಾಕುನ ತೊಗೊಂಡೋಗಿ ಚುಚ್ಚಕ್ಕಂತ ಹೋಗಿರ್ತಾಳೆ. ಸಾಹಿತ್ಯನಿಗೆ ಅವಾಗಲೇ ಎಚ್ಚರ ಆಗಿಬಿಟ್ಟಿರುತ್ತೆ. ಸಾಹಿತ್ಯ ಕಣ್ಣು ತೆಗೆದ್ಬಿಟ್ಟು ನೋಡ್ತಾ ಇರ್ತಾಳೆ. ಅಯ್ಯೋ ಏನು ಮಾಡ್ತಾ ಇದ್ದೀರಾ ಅತ್ತೆ ನೀವು ಅಂತ ಹೇಳ್ಬಿಟ್ಟು ನೋಡ್ತಾ ಇರಬೇಕಾದ್ರೆ, ಹಾಗಾದರೆ ಸಾಹಿತ್ಯ ಎಚ್ಚರ ಆದಾಗ ಅರುಂಧತಿ ಏನು ಉತ್ತರ ಕೊಡ್ತಾಳೆ, ಹೇಗೇನು ರಿಯಾಕ್ಷನ್ ಮಾಡ್ತಾಳೆ, ಹಾಗೆ ಮುಖವಾಡ ಎಲ್ಲ ಸಾಹಿತ್ಯನ ಮುಂದೆ ಇವಳೇ ಈ ಮನೆಗೆ ಮಿತ್ರ ದ್ರೋಹಿನ ಏನಂತಾಳೆ ಅಂತ ಕಾಯ್ದು ನೋಡಬೇಕಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಹಾಗೆ ಯಾವ ವಿಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.